ಲಿಸನ್, ನಾನು ಆಕ್ಚುಲಿ ಕೃಷ್ಣ ಭಕ್ತೆ. ನಾನು ತುಂಬಾ ಕೃಷ್ಣಂದು ಮತ್ತೆ ಭಗವದ್ಗೀತಾ ಫಾಲೋವರ್. ನಾನು ಹಾಗಾಗಿ ಎವ್ರಿ ಗುರುವಾರ ನನ್ನ ಟೆಂಪಲ್ಗೆ ಹೋಗ್ತೀನಿ ಭಜನಾ ಬೀಗ. ಭಜನೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನಾಗಿ ಏನು ಹೋಗಿರ್ಲಿಲ್ಲ, ಒಬ್ರು ಬ್ರಾಹ್ಮಣರು ಅಜ್ಜ ಅವರು ನನ್ನ ಅಂದ್ರೆ ತುಂಬಾ ಕಷ್ಟಪಟ್ಟು ನಡ್ಕೊಂಡು ವೆಯ್ಟ್ ಇಟ್ಕೊಂಡು ಹೋಗ್ತಾ ಇದ್ರು. ಬರೀ ಬ್ಯಾಗ್ ಇಟ್ಕೊಂಡು ಹೋದೆ. ಅದಾದ್ಮೇಲೆ ಅವರು ನೀವು ಲೆಕ್ಚರರ್ ಅಂತ ಕೇಳಿ ಅವ್ರು ಏನೋ ಒಂಥರ ಖುಷಿ ಆಗ್ಬಿಟ್ರು. ಅದಾದ್ಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ನನ್ನ. ಓಕೆ, ಅವ್ರ ಮನೇಲಿ ಅಜ್ಜ ಅಜ್ಜಿ, ಅದು ಬ್ರಾಹ್ಮಣ ಅಜ್ಜ ಅಜ್ಜಿ, ಅವ್ರಿಬ್ರು ಕರ್ಕೊಂಡು ಹೋಗಿ ಮನೆಗೆ ನನಗೆ ತಾಂಬೂಲ ಕೊಟ್ಟು ಕುಂಕುಮ ಕೊಟ್ಟು ಅವ್ರು ಏನ್ ವಿಶ್ ಮಾಡಿದ್ರು ಗೊತ್ತಾ, ನನಗೆ ಒಂದು ಮಂತ್ರ ಕೊಟ್ರು. ಈ ಮಂತ್ರನ ನೀನ್ ಹೇಳು, ಇದರಿಂದ ನಿನ್ನ ಕೋಚಿಂಗ್ ಅಂದ್ರೆ ನಿಮ್ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ, ಅವರಿಗೆ ಜ್ಞಾಪಕ ಶಕ್ತಿ. ಹಿಮಾಲಯದಲ್ಲಿ ನದಿ ಹೆಂಗ ಹರಿಯುತ್ತಲ್ವಾ, ನಮ್ಗೆ ಇಷ್ಟು ಕರ್ನಾಟಕ ಅಂತಲ್ಲ, ಈ ಭಾರತಕ್ಕೆಲ್ಲ ನೀರ್ ಬರೋದೇ ಹಿಮಾಲಯದಿಂದ, ಅಲ್ಲಿಂದಾನೇ ನೀರ್ ಹರಿಯೋದು, ಮತ್ ಶುದ್ಧವಾದ ಪರಿಶುದ್ಧವಾದ ನೀರು. ಆ ಶ್ಲೋಕದ ಅರ್ಥ ಹೇಳ್ತಾ ಇದ್ರು. ಸೊ ನಿಮ್ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ ಅಂದ್ರೆ, ಅವರು ನಿನ್ನ ಹತ್ರ ಕಲ್ತಿರೋರು ನೆಕ್ಸ್ಟ್ ಫಾರಿನ್ ಅಲ್ಲೆಲ್ಲ ಸೆಟ್ಲ್ ಆಗಿ ಅವರು ಹೈಯೆಸ್ಟ್ ಲೆವೆಲ್ ಅಲ್ಲಿ ರೀಚ್ ಆಗ್ತಾರೆ. ಆ ರೀಚ್ ಆಗೋದನ್ನ ನೀನ್ ನೋಡ್ತೀಯಾ ಅಂತ ನನಗೆ ವಿಶ್ ಮಾಡಿ ಕಳ್ಸೋದು. ಸೀರಿಯಸ್ಲಿ ನಾನ್ ವಿಶ್ ಮಾಡೋದು ಅದೇನೆ, ನೀವೆಲ್ಲ ಎತ್ತರಕ್ಕೆ ಬೆಳೀಲಿ ಅಂತ. ನಾನು ಅವತ್ತು ಮೋಸ್ಟ್ಲಿ ಬೆಳಗ್ಗೆ ಹೇಳಿದ್ದೆ ಅನ್ಕೊಳ್ತೀನಿ, ನೀವೆಲ್ಲ ಚೆನ್ನಾಗಿ ಓದ್ರಿ. ಯೂಶಲಿ ಹೇಳ್ತಿರ್ತೀನಿ, ಓಕೆ ಚೆನ್ನಾಗಿ ಓದ್ರಿ ಮಕ್ಕಳೇ, ನೀವು ನಂದಿನ ಎತ್ತರಕ್ಕೆ ಬೆಳೀಲಿ ಅಂತ. ಅವ್ರು ನನ್ಗೆ ನಾನು ಇನ್ನೂ ಕೇಳಿದಲೆ ಅವರೇ ಕರೆದು, ಓಕೆನಾ, ಆ ತರ ವೃದ್ಧ ಏನಂದ್ರೆ ಹಿರಿಯರು, ತುಂಬಾ ನಾಲೆಜ್ ಇರುತ್ತೆ ಅವರಿಗೆ, ಹಿರಿಯರು ಅದರಲ್ಲೂ ಬ್ರಾಹ್ಮಣರು, ಓಕೆ, ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತಾರಲ್ವಾ, ಹಾಗಾಗಿ ಆ ಬ್ಲೆಸ್ಸಿಂಗ್ಸ್ ಇಂದ ಕರೆದು ಅವರೇ ಹೇಳಿದ್ದಾರೆ ನನ್ನ ಹತ್ರ ಕಲ್ತಿರೋ ಮಕ್ಕಳು ತುಂಬಾ ಹತ್ರಕ್ಕೆ ಹೋಗ್ತಾರೆ ಅಂತ. ಅದನ್ನ ಅವ್ರು ಏನ್ ಶ್ಲೋಕ ಹೇಳಿದ್ರು ಅಂತ ಅವ್ರು ಹೇಳಿದ್ರು, ಈ ಶ್ಲೋಕನ ನೀನು ಬರೀ ನೀನು ಹೇಳು, ನಿನ್ ಮಕ್ಳಿಗೂ ಹೇಳ್ಸು, ಅದರಿಂದ ಅವ್ರು ತುಂಬಾ ಹೆಸರಿಗೆ ಬೆಳೀತಾರೆ ಅಂತ ಹೇಳೋದು. ಇದು ನಾನು ಕೇಳ್ಕೊಡ್ತಿದ್ದಲ್ಲ ಮಕ್ಕಳೇ. ವರಗಳು ಯಾವಾಗ್ಲೂ ನಾವು ಕೇಳಿದರೆ ಅವರಾಗಿ ಕರೆದು ಕೊಟ್ರೆ ಅದು ದೇವರು ಬಂದು ಬ್ಲೆಸ್ ಮಾಡ್ತಾರೆ. ಹಾಗಾಗಿ ನಾನು ಅದನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ಈ ವಿಡಿಯೋನ ನೋಡಿ. ಓಕೆ, ಸೊ ಇದನ್ನ ಏನ್ ಕೇಳ್ತಿದ್ದೀನಿ, ಸ್ಪೆಷಲಿ ವಿಡಿಯೋ ಮಾಡಿ ಯಾಕೆ ಕೊಡ್ತಿದ್ದೀನಿ ಗೊತ್ತಾ? ಸೊ ನನ್ಗೆ ತುಂಬಾ ಬಿಲೀವಿಂಗ್ಸ್ ಇದೆ. ಓಕೆ, ನಂಬಿಕೆ ತುಂಬಾ ದೊಡ್ಡದು ಪ್ರಪಂಚದಲ್ಲಿ. ನಾವೇನ್ ನಂಬ್ತೀವಿ ಅದು ಆಗತ್ತೆ, ಅದು ನಾನು ನಂಬಿರೋ ದೇವಿ. ಸೊ ನಾನು ನಂಬಿದ್ದೀನಿ, ಇದನ್ನ ನೀವು ನಂಬಿ, ನೀವು ಹೆಸರು ಬೆಳೀರಿ. ಮುಂದೊಂದು ದಿನ ನೀವೆಲ್ಲ ಆದ್ರೆ ಫಾರಿನ್ ಲೆವೆಲ್ ಹೋಗಿ ಆನ್ ಸೈಟ್ ಅಲ್ಲಿ ವರ್ಕ್ ಮಾಡೋಂತ ಬಿಗ್ಗೆಸ್ಟ್ ಲೆವೆಲ್ ಏನಾದ್ರೂ ನೀವು ಅಷ್ಟು ಲೆವೆಲ್ ರೀಚ್ ಆದ್ರೆ ಮೋಸ್ಟ್ ಪ್ರಾಬಬಲಿ ಯುವರ್ ಬ್ಲೆಸ್ಸಿಂಗ್ಸ್ ಅಥವಾ ನಿಮ್ಮ ಫ್ಯೂಚರ್ ನಾವು ಈಗಾಗಲೇ ಹೇಳಿದ್ದಾರೆ ಅನ್ನೋದಾಗುತ್ತೆ. ಆ ತರ ರೀಚ್ ಆದಾಗ ನಾನ್ ಹೇಳೋದೇನಂದ್ರೆ, ನನ್ನ ಪ್ರಯತ್ನಗಳು ರೀಚ್ ಆದಾಗ ನಾನು ಅನ್ಕೊಳ್ಳೋದು, ಅವಶ್ಯಕತೆ ಇರೋರಿಗೆ ಅನ್ನದಾನ ವಿದ್ಯಾದಾನ ಮಾಡಬೇಕು ಅನ್ನೋದು. ಸೊ ಈ ಪ್ರೇಯರ್ ನಾನು ಕೇಳಿದ ತಕ್ಷಣ ನನಗೆ ಯಾರೇ ಮಕ್ಕಳು ರೀಚ್ ಆಗಿದ್ದೀವಿ ಅಂತ ಹೇಳಿದಾಗ ನಾನು ಏನೇ ತಪ್ಪು ಮಾಡಿದ್ರು ಅಥವಾ ನನಗೆ ಏನೇ ಒಳ್ಳೇದಾದ್ರು ನಾನು ಏನ್ ಮಾಡ್ತೀನಿ ಅಂದ್ರೆ ಅವಶ್ಯಕತೆ ಇರೋರಿಗೆ ಅನ್ನದಾನ ಮಾಡ್ತೀನಿ. ಈಗ ಯೂಶಲಿ ಫಂಕ್ಷನ್ಸ್ ಗಳಲ್ಲಿ ಎಲ್ಲರೂ, ಈಗ ನನ್ಗೊಂದು ಫಂಕ್ಷನ್ ಇದೆ, ಊಟಕ್ಕೆ ಹೋಗ್ತೀನಿ. ಆ ಊಟಕ್ಕೆ ನನ್ಗಿರೋ ಬೆಲೆಗೂ, ಓಕೆ, ಊಟದ ಹಸಿವಿರೋರಿಗೆ ಊಟ ಕೊಡೋದಕ್ಕೂ, ವಿದ್ಯೆಯ ಹಸಿವಿರೋರಿಗೆ ವಿದ್ಯೆ ಕೊಡೋದಕ್ಕೂ, ಓಕೆ, ವೃದ್ಧರಿಗೆ ಪ್ರೀತಿಯ ಹಸಿವಿರುತ್ತೆ. ಓಕೆ, ವೃದ್ಧಾಶ್ರಮದಲ್ಲಿ ಇರ್ತಾರಲ್ವಾ, ಅಲ್ಲಿ ಹೋಗಿ ಜಸ್ಟ್ 5-10 minutes. ಓಕೆ, ನೀವು ಮುಂದೆ ದೊಡ್ಡವರಾದಾಗ ಲಕ್ಷಾಂತರ ಸಂಬಳ ತಗೊಂತಿರ್ತೀರಾ, ವೀಕೆಂಡ್ ಟ್ರಿಪ್ ಮಾಡ್ತಿರ್ತೀರಾ. ಆ ಟೈಮಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದಿನ ನೀವು ಹುಟ್ಟಿದ ದಿನ ಸಾರ್ಥಕ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ, ನಮ್ಮ ಹುಟ್ಟು ಸಾರ್ಥಕ ಆಗೋದು ನಾವು ಯಾರಿಗಾದ್ರೂ ಅರ್ಥ ಆಗ್ತಿದ್ದಾನ. ಸೊ ನಾನ್ ಅನ್ಕೊಂಡಿರೋದು ಹೆಲ್ಪ್ ಅಂತ ಅಂದ್ರೆ ದ ಮೀನಿಂಗ್ ಏನ್ ಗೊತ್ತಾ, ನಾವು ಯೂಶಲಿ ನಾವು ದೇವ್ರ ಹತ್ರ ಹೋಗಿ ಪ್ರೇ ಮಾಡ್ತೀವಿ. ಇಲ್ಲೆಲ್ಲ ತರದವ್ರು ಇದೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಇದೆ. ಸೊ ಎಲ್ಲರೂ ನಾವು ಪ್ರೇಯರ್ ಮಾಡಿರ್ತೀವಿ, ಹೌದಾ? ಸೊ ಆ ಪ್ರೇಯರ್ನ ಓಕೆ ದೇವರು ನಮ್ಮ ಮುಖಾಂತರ ನಡೆಸ್ತಾರೆ ಅಂದ್ರೆ, ದೇವರು ಇಷ್ಟೊಂದು ಜನದ ನಡುವೆ ಇರೋರಲ್ಲಿ ನಮ್ಮನ್ನ ಪಿಕ್ ಮಾಡಿದ್ದಾರೆ ಅಂತ ಅಂದ್ರೆ, ದೇವರ ಕಣ್ಣ ದೃಷ್ಟಿಯಲ್ಲಿ ನಾವಿದ್ದೀವಿ. ಈಗ ನೋಡ್ರಿ, ಅಲ್ಲಿ ಮುಸ್ಲಿಂ ಮಕ್ಕಳಿದ್ದಾರೆ, ಅವ್ರ ಅಲ್ಲ ಕಣ್ ದೃಷ್ಟಿಲೂ ನಾನಿದ್ದೀನಿ, ಕರೆಕ್ಟ್ ಅಲ್ವಾ? ನಮ್ ರಾಮನ್ ಕಣ್ ದೃಷ್ಟಿಲೂ ನಾನಿದ್ದೀನಿ. ಈಗ ನಾನು ಹೇಳೋದು ಅವ್ರಿಗೂ ಹೆಲ್ಪ್ ಆಗುತ್ತೆ, ಇವ್ರಿಗೂ ಹೆಲ್ಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಒಳಿಯೋ ವಜ್ರದ ತರ ನೀವಿರ್ಬೇಕು. ಕಸದಲ್ಲಿ ಇಟ್ರು ವಜ್ರ ಹೊಳೆಯತ್ತಲ್ವಾ, ಅಲ್ವಾ? ನೀವು ಅಷ್ಟೇ, ಎಂತ
ಕಡೆ ಇದ್ರು ನಿಮ್ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ಆಗ್ಬೇಕು. ಪ್ರೇಯರ್ ಬಂದಿದೆ ಮಕ್ಕಳೇ, ಓಕೆ. ಸೊ ನಾನ್ ನಂಬಿದೀನಿ ನೀವು ಅವ್ರು ಹೇಳಿರೋ ಪ್ರೇಯರ್ಗೆ ನೀವು ರೀಚ್ ಆದ್ಮೇಲೆ ನನಗೂ ಒಂದ್ ಮಾತು ತಿಳಿಸ್ರಿ. ಅದಾದ್ಮೇಲೆ ನೀವೆಲ್ಲೇ ಇದ್ರಿ, ಹೇಗೆ ಇರ್ರಿ, ನೀವ್ ಯಾವ ಜಾಗದಲ್ಲಿ ಇದ್ರು ಓಕೆ, ಅನ್ನದಾನ ಮಾಡ್ರಿ, ವಿದ್ಯೆ ದಾನ ಮಾಡ್ರಿ. ವಿದ್ಯೆ ದಾನ ಅಂತಂದ್ರೆ ಯಾರಾದ್ರೂ ಗವರ್ಮೆಂಟ್ ಶಾಲೆಗಳಲ್ಲಿ ಓದಿದ್ರೆ, ನೀವೇನ್ ಅಡಾಪ್ಷನ್ ಅಂತ ಅಂದ್ರೆ ಇಟ್ಸ್ ನಾಟ್ ದ ಕೈಂಡ್ ಆಫ್ ಯಾವ್ದೋ ಒಂದು ಮಗು ನಮ್ಮನೆಗೆ ತಂದು ನಮ್ಮನೇಲಿ ಇಟ್ಕೊಂಡು ಓದಿಸ್ಬೇಕು ಅನ್ನೋದೇ, ಅದೇ ಅಡಾಪ್ಷನ್ ಆಗಿರೋದಿಲ್ಲ. ಅಡಾಪ್ಷನ್ ಅಂತ ಅಂದ್ರೆ ನೀವು ಹೈಯೆಸ್ಟ್ ಲೆವೆಲಿಗೆ ಹೋದಾಗ ನೀವು ಒನ್ ಡೇ ಎಕ್ಸ್ಪೆನ್ಸಿವ್ ಒಂದು ಜೀವನನ ಕ್ರಿಯೇಟ್ ಮಾಡೋ ಲೆವೆಲ್ ಆಗೋಗಿದೆ. ಆಗ್ತಿದೆ ನೀವು ಆ ಲೆವೆಲ್ ಹೋಗ್ತೀರಾ. ಸೊ ಅವಾಗ ಒಂದು ಯಾವ್ದಾದ್ರು ಸ್ಲಮ್ ಅಲ್ಲಿ ಅಥವಾ ಒಂದು ಗವರ್ಮೆಂಟ್ ಶಾಲೆಗಳಲ್ಲಿ ಯಾವ್ದಾದ್ರು ಒಂದು ಮಗುನ ಓಕೆ, ಆ ಮಗುನ ಜಾತಿ ಭೇದ ಮಾತ್ರ ನೋಡಿ ತಗೋಬೇಡಿ. ನಮ್ ಕ್ಯಾಸ್ಟು ಅದಕ್ಕೋಸ್ಕರ ಈ ಮಗುನ ಅಡಾಪ್ಟ್ ಮಾಡ್ತೀನಿ ಆ ತರ ಮಾಡ್ಬೇಡಿ. ಹೋಗ್ರಿ, ಯಾವ ಮಗುಗೆ ಅವಶ್ಯಕತೆ ಇದೆ, ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಹೊರಗಡೆ ಪ್ರಪಂಚ ಹಿಂದೂ ಮುಸ್ಲಿಂ ಅಂತ ನಮ್ ನಡುವೆ ಫೈಟ್ ಇಟ್ಟು ನಮ್ ತಲೆಯಲ್ಲಿ ಬುದ್ಧಿ ಇದ್ರೆ ಅವೆಲ್ಲ ಮಾಡಬಾರ್ದು. ಆಲ್ ಆರ್ ಸೇಮ್. ಅವ್ರಿಗೆ ಹರ್ಟ್ ಆದ್ರೂ ಅವ್ರ ಮನೇಲಿ ಅಪ್ಪ ಅಮ್ಮಂಗೂ ಕಣ್ಣೀರು ಬರುತ್ತೆ, ನಮ್ಮ ಮನೆಯವ್ರಿಗೆ ಹರ್ಟ್ ಆದ್ರೂ ನಮ್ಮ ಅಪ್ಪ ಅಮ್ಮಂಗೂ ಕಣ್ಣೀರು ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾನು ಹೇಳೋದು ಜಾತಿ ಧರ್ಮ ಕಲರ್ ಓಕೆ ಸೌಂದರ್ಯ ಎಲ್ಲ ನೋಡಿ ಚೂಸ್ ಮಾಡಬೇಡಿ. ಎಲ್ಲಿ ಅವಶ್ಯಕತೆ ಇರುತ್ತೆ ಅರ್ಥಾಗ್ತಿದೆನ, ಅಪ್ಪ ಅಮ್ಮ ಇಲ್ಲದೆ ಇರೋರು ಅಥವಾ ಇದು ಕೂಡ ಅವ್ರದ್ದು ಪ್ರೆಸೆನ್ಸ್ ಇರಲ್ಲ, ಸುಮ್ಮನೆ ಹೆಸರಿಗೆ ಅಪ್ಪ ಅಮ್ಮ ತರ ಇರ್ತಾರೆ ಕೆಲವು ಆ ಮಕ್ಕಳಿಗೆ ನಿಜವಾಗ್ಲೂ ಓದೋ ಅರ್ಹತೆ ಇರುತ್ತೆ. ಆ ಮಕ್ಕಳನ್ನ ತಗೊಳ್ರಿ, ಒಂದೇ ಒಂದ್ ಮಗುನ ಅಡಾಪ್ಟ್ ಅಂತ ಅಂದ್ರೆ ಆ ಮಗು ಎಲ್ಲಿವರೆಗೂ ಓದಿಸುತ್ತೆ ಅಲ್ಲಿವರೆಗೂ ಓದಿಸುತ್ತೆ, ಅಷ್ಟೇ ನಾನು ಹೇಳೋದು. ಅರ್ಥ ಆಯ್ತಾ? ಇದು ಒಂದು ನೀವು ಯಾವಾಗ ಮಾಡ್ಬೇಕು, ನೀವು ಈ ನಿಮಗೋರು ಬ್ಲೆಸ್ಸಿಂಗ್ಸ್ ಇಂದ ನೀವು ಒಂದ್ ಮೇಲಕ್ಕೆ ಹೋಗಿದ್ದೀರಾ ಅಂತಂದ್ರೆ ಆವಾಗ ಮಾಡ್ಬೇಕು. ಎರಡನೇದು ಏನ್ ಮಾಡ್ಬೇಕು, ನಿಮ್ಮ ಬರ್ತ್ಡೇ ದಿನ. ಅರ್ಥ ಆಗ್ತಿದೆನಾ? ಸೊ ನಿಮಗಂತೂ ಹ್ಯಾಪಿಯೆಸ್ಟ್ ಡೇ ಆಗಿರುತ್ತೆ. ಸೊ ಒಬ್ರಿಗೆ ಊಟ ಯಾರಾದ್ರೂ ಒಬ್ರಿ, ಅದಕ್ಕೆ ಆ ಊಟ ಕೊಟ್ಟಾಗ ನಿಮ್ಗೆ ಆ ಕಣ್ಣಲ್ಲಿ ಕಾಣುತ್ತೆ ಅವ್ರ ಆ ಊಟಕ್ಕೋಸ್ಕರ ಅಪ್ಪ ಹಚ್ತಿರ್ತಾರೆ ಅಂತ. ಸೊ ಅದನ್ನ ಒಂದು ಮಾಡ್ಬೋದು. ಎಷ್ಟೇ ದೊಡ್ಡ ಲೆವೆಲ್ಗೆ ಹೋದ್ರು ಮಕ್ಕಳೇ ಓಕೆ, ಯಾವತ್ತೂ ಮೋಸ ಮಾಡಿ ದ ಬ್ಯಾಕ್ ಗ್ರೌಂಡ್ ಅಲ್ಲಿ ಅರ್ನಿಂಗ್ಸ್ ಮಾಡಬೇಡಿ. ಯಾರು ನಿಮಗೆ ದುಡ್ಡು ಕೊಡೋರು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಕೊಡಲ್ಲ. ಅರ್ಥ ಆಗ್ತಿದೆನಾ? ಕೊಟ್ಟ ಮೇಲೆ ನೀವು ತಗೊಂಡು ಹೋಗೋ ದುಡ್ಡು ನೀವು ನಿಮ್ಮ ಫ್ಯೂಚರ್, ನಿಮ್ಮ ಮಗುಗೆ ಹಾಲು ಉಣಿಸ್ತಿರೋ, ಹಾಲಿನ ರೂಪದಲ್ಲಿರೋ ವಿಷ ಉಣಿಸ್ತಿರೋ ಅನ್ನೋದು ನಿಮಗೆ ಕಾಣಲ್ಲ. ಯಾವತ್ತಿದ್ರೂ ಮೋಸದಲ್ಲೇ ಹೋಗೋದು. ಅರ್ಥ ಆಗ್ತಿದೆನಾ? ನೀವು ಪ್ರಾಮಾಣಿಕವಾಗಿರ್ರಿ. ಇಲ್ಲಿ ಯಾವ್ದೋ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂದು ನೀವು ಸೆಲೆಬ್ರಿಟಿಗಳಾಗೋದಕ್ಕಿಂತ ನೀವು ಯಾವುದೇ ಜಾತಿ ಧರ್ಮದವರಾಗ್ರಿ, ಮೇಲೊಬ್ಬ ಕೂತಿರ್ತಾರೆ ಓಕೆ, ಅವ್ರ ಎದುರಿ ರೆಡ್ ಕಾರ್ಪೆಟ್ ಅಲ್ಲಿ ವೀಕೆಂಡ್ ವಿತ್ ಗಾಡ್ ಅಲ್ಲಿ ನೀವು ನಿಮ್ ವ್ಯಕ್ತಿತ್ವನ ಪ್ರೆಸೆಂಟ್ ಮಾಡೋ ತರ ಆಗ್ತದೆ. ಸೊ ನಾನು ಆಲ್ವೇಸ್ ನಿಮ್ಮ ಹತ್ರ ಕೇಳೋದು, ನೀವ್ ಎಷ್ಟು ಓದದೇ ಇದ್ರೂ ಪರವಾಗಿಲ್ಲ ಮಕ್ಕಳೇ, ಆದ್ರೆ ನಿಮ್ಮ ಅಪ್ಪ ಅಮ್ಮಗ್ ಮಾತ್ರ ಮೋಸ ಮಾಡ್ಬೇಡಿ. ನೀವು ನಿಮ್ಮ ಅಪ್ಪ ಅಮ್ಮಗ್ ಸುಳ್ಳು ಹೇಳಲ್ಲ, ನಿಮ್ಮ ಅಪ್ಪ ಅಮ್ಮಗ್ ಮೋಸ ಮಾಡಲ್ಲ ಅನ್ನೋದು ಒಂದ್ ಕಲೀರಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನನ ದೇವ್ರು ಲಿಫ್ಟಲ್ ಮೇಲೆ ಎತ್ಕೊಂಡು ಹೋಗ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ, ಮೋಸ ಮಾಡಿ ಯಾರಿಗೋ ಒಬ್ರನ್ನ ತುಳಿದು ನಾವು ಮೇಲ್ ಬರ್ಬೇಕು ಅನ್ನೋ ಒಂದ್ ಹುಚ್ಚು ಹತ್ತಾಸೆಯಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಮೆಟ್ಲು ಹತ್ಕೊಂಡು ಹೋಗೋದನ್ನ ಯೋಚನೆ ಮಾಡ್ತೀವಿ. ಪ್ರಾಮಾಣಿಕವಾಗಿದ್ರೆ ದೇವ್ರು ನಮ್ಗೆ ಲಿಫ್ಟ್ ಬಾಗಿಲು ಓಪನ್ ಮಾಡ್ತೀವಿ. ಮೆಟ್ಲು ಹತ್ಕೊಂಡು 10ನೇ ಫ್ಲೋರ್ಗೆ ಹೋಗೋದು ಈಸಿನ, ಲಿಫ್ಟ್ ಅಲ್ಲಿ ಆರಾಮಾಗಿ 10ನೇ ಫ್ಲೋರ್ಗೆ ಹೋಗೋದು ಈಸಿನ. ಸೊ ಬಿಲೀವ್, ನೀವು ದೇವ್ರ ನಂಬೋರ್ನ ದೇವ್ರಿದೆ ಅಂತ ನಂಬ್ರಿ. ದೇವ್ರನ್ನ ನಂಬದಲೇ ಇರೋರು ನಿಮ್ ಒಳಗಡೆ ಒಂದ್ ಶಕ್ತಿ ಇದೆ, ಆ ಪಾಸಿಟಿವ್ ಆಟಿಟ್ಯೂಡ್ ನ ನಂಬ್ರಿ ಓಕೆ. ಸೊ ಆ ಪಾಸಿಟಿವ್ ನೀವ್ ಆಗತ್ತೆ ಅಂತ ಅಂದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಗೊತ್ತಾಗ್ತಿದೆನಾ? ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ, ಇಫ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಯು ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಡೂ ಎವ್ರಿಥಿಂಗ್. ಏನ್ ಬೇಕಾದ್ರೂ ಮಾಡ್ಬೋದು. ಇಂಥದ್ದು ಮಾಡಕ್ ಆಗಲ್ಲ ಅಂತ ಯಾರು ಹೇಳ್ತಾರೆ ಗೊತ್ತಾ, ಮಾಡೋದಕ್ಕೆ ಯೋಗ್ಯತೆ ಇಲ್ಲದವ್ರು ಮಾತ್ರನೇ ಹೇಳೋದು. ನಿಮ್ ಲೈಫಲ್ಲಿ ಯಾವುದನ್ನು ಕೀಳಾಗಿ ನೋಡ್ಬೇಡ್ರಿ. ಗೊತ್ತಾಗ್ತಿದೆನಾ? ಯಾವ ಕೆಲ್ಸಾನು ಕೀಳಲ್ಲ. ಜಾಬ್ ಸ್ಟಾರ್ಟ್ ಮಾಡಿದಾಗ ಅರ್ನಿಂಗ್ ಬಗ್ಗೆ ಯೋಚನೆ ಮಾಡಬಾರ್ದು. ಫಸ್ಟ್ ನೀವು ಕಲ್ತಿರೋ ವಿದ್ಯೆ ಬಹಳ ಕಡಿಮೆ ಇರುತ್ತೆ. ಯಾರೋ ಒಬ್ರು ನಿಮಗೆ
ತಗೊಂಡು ನಿಮಗೆ ಟ್ರೈನ್ ಮಾಡ್ತಿದ್ದಾರೆ ಅಂತಂದ್ರೆ ಜಾಬ್ ಸ್ಟಾರ್ಟ್ ಮಾಡಿದಾಗ ವಿದ್ಯೆಗೆ ಬೆಲೆ ಕೊಡ್ರಿ, ದುಡ್ಡಿಗೆ ಬೆಲೆ ಕೊಡ್ಬೇಡಿ. ಆಮೇಲೆ ನಿಮಗೆ ಬೇಡ ಅಂದ್ರೂ ನಿಮಗೆ ಪೋಸ್ಟಿಂಗ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಓದ್ರಿ. ವಿಲ್ ಮೀಟ್ ವೆರಿ ಸೂನ್. ಹೇಗೆ ಯಾವ್ದಾದ್ರು ಒಂದು ಡೊನೇಷನ್ ರೂಪದಲ್ಲಿ. ಓಕೆ, ಸೊ ನನ್ಗೆ ಅವತ್ತು ಆ ಡೊನೇಷನ್ ಯೂಶಲಿ ಡೊನೇಷನ್ ಕೊಟ್ಟಿದ್ದು ಪಿಕ್ ತಗೋಬಾರ್ದು, ಗೊತ್ತಾಗ್ತಿದ್ದೇನಾ? ಸೊ ನಾನು ನಿಮ್ಮನ್ನೆಲ್ಲರನ್ನು ನೀವೇನೋ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಯ್ತು ಅಂತಂದ್ರೆ ನೀವು ಒಳ್ಳೆ ರೀಚ್ ಆಗಿದ್ದೀರಾ ಅನ್ನೋದು. ಸೊ ಅದು ಶ್ಲೋಕ ಕಳಿಸ್ತೀನಿ. ಓಕೆ, ಇದ್ರಲ್ಲಿ ಯಾವುದೇ ಜಾತಿ ಧರ್ಮ ಕನ್ವರ್ಷನ್ ಇಂಥವು ಏನೂ ಇಲ್ಲ ಮಕ್ಕಳೇ. ಅರ್ಥ ಆಗ್ತಿದೇನಾ? ಅದು ಒಂದು ಮನಸ್ಸಿನ ಕಲ್ಪನೆ ಅಷ್ಟೇ. ಸೊ ಬಿಲೀವ್ ಅನ್ಕೊಂಡು ಆಗತ್ತೆ. ನಾನು ಇಲ್ಲಿರೋ ಎಲ್ಲರಿಗೂ ಪಿಕ್ಸ್ ತಗೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ಗೊತ್ತಾ, ಈಗ ನಾನು ಅಂತೇಳಿ ನೀವು ತೋರಿಸ್ಕೊಂಡು ನೀವು ಎತ್ತರಕ್ಕೆ ಬೆಳೀರಿ. ನೀವು ಬಂದು ನಮ್ಮೆಲ್ಲ ಮಕ್ಕಳನ್ನ ಏನ್ ಮಾಡ್ಬೇಕು, ಹೈರ್ ಮಾಡ್ಬೇಕು. ನೀವು ಲಕ್ಷ ಸಂಬಳ ಕೊಡೋ ಅಂದ್ರೆ ನೀವು ಬೆಳಿಬೇಕು. ಲಕ್ಷ ಸಂಬಳಕ್ಕೆ ಹೋಗ್ತೀನಿ ಅನ್ನೋದನ್ನ ಬಿಡ್ರಿ. ನೀವು ಲಕ್ಷ ಸಂಬಳ ಕೊಡ್ತೀನಿ, ಅಟ್ಲೀಸ್ಟ್ ಒಂದು 10,000 ಜನ ಎಂಪ್ಲಾಯೀಸ್ ಕೊಡ್ತೀನಿ ಅನ್ನೋ ಲೆವೆಲ್ ಯೋಚನೆ ಮಾಡ್ರಿ. 30 ಮಾರ್ಕ್ಸಿಗೆ ಯೋಚನೆ ಮಾಡ್ರಿ. ನೀವು ಪಾಸಿಂಗ್ ಏನು ನೀವು 60ಕ್ಕೆ ಯೋಚನೆ ಮಾಡಿದ್ರೆ ನಿಮ್ಗೆ 50 ಬರುತ್ತೆ. 100ಕ್ಕೆ ಯೋಚನೆ ಮಾಡಿದ್ರೆ 100 ಬರುತ್ತಾ? 80 ಬರುತ್ತೆ. ನಾನು ಅದಕ್ಕೆ ಇಲ್ಲಿ ಯೋಚನೆ ಮಾಡ್ರಿ, ಇಲ್ಲಿ ರೀಚ್ ಆಗಿ ಆಗ್ತದೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಸ್ಯ ನಿಶ್ಚರತೆ ವಾಣಿ ಜನ್ನು ಕನ್ಯ ಪ್ರವಾಹತು. ಇದರ ಅರ್ಥ ಏನೆಂದರೆ, ಹಿಮಾಲಯ ಪರ್ವತದಲ್ಲಿ ಯಾವ ನೀರು ಜುಳು ಎಂದು ಹೇಗೆ ಹರಿಯುತ್ತಿರುತ್ತದೋ ಹಾಗೆ ನೆನಪಿನ ಶಕ್ತಿ ಈ ಶ್ಲೋಕವನ್ನು ಹೇಳುವುದರಿಂದ ಮಕ್ಕಳಿಗೂ ನಿಮಗೂ ಒಳ್ಳೆಯದು ಆಗುತ್ತದೆ. ಶ್ರೇಯಸ್ಸು ಪ್ರಾಪ್ತಿ, ಅಕ್ಷಯ ಪ್ರಾಪ್ತಿರಸ್ತು. ಶಾಂತಿ ಶಾಂತಿ ಶಾಂತಿ. ಓಂ. All the very best. Thank you. This is Rupashri from DGI Academy, DCT Coaching Center.